ನಮಸ್ಕಾರ. 64 ಚಾನೆಲ್ಗೆ ಸ್ವಾಗತ. ಮನಿ ಮ್ಯಾಟರ್ಸ್ ಟಾಪಿಕ್ ಅಲ್ಲಿ ನಮ್ಮ ಇವತ್ತಿನ ವಿಷಯ ಇನ್ಶೂರೆನ್ಸ್. ನಮ್ ಜೊತೆ ಯುವರಾಜ ಸರ್ ಅವರಿದ್ದಾರೆ. ಇನ್ಶೂರೆನ್ಸ್ ಬಗ್ಗೆ ನಮ್ಮ ಹತ್ರ ಕೆಲವು ಪ್ರಶ್ನೆಗಳಿದಾವೆ. ಅದನ್ನ ಯುವರಾಜ್ ಸರ್ ಅವ್ರ ಹತ್ರ ಕೇಳಿ ಅದಕ್ಕೆ ಉತ್ತರನ ಪಡೆಯೋಣ. ಬನ್ನಿ ಸರ್, ಶೋಗೆ ವೆಲ್ಕಮ್. ನಮಸ್ಕಾರ. ನಮಸ್ಕಾರ ಸರ್. ಸೊ ಇನ್ಶೂರೆನ್ಸ್ ಬಗ್ಗೆ ಕೆಲವು ಪ್ರಶ್ನೆಗಳಿದೆ. ಅದರಲ್ಲಿ ಮೊದಲನೇ ಪ್ರಶ್ನೆ, ಇನ್ಶೂರೆನ್ಸ್ ನಮ್ ಲೈಫ್ ಅಲ್ಲಿ ಎಷ್ಟು ಇಂಪಾರ್ಟೆಂಟ್ ಅನ್ನೋದು. ಇನ್ಶೂರೆನ್ಸ್ ಅಂದ್ರೆ ಸಾಮಾನ್ಯವಾಗಿ ಪ್ರತಿಯೊಬ್ಬರಿಗೂ ತುಂಬಾ ಇಂಪಾರ್ಟೆಂಟ್ ಆಗತ್ತೆ. ಏನಕ್ಕೆ ಅಂದ್ರೆ ಇದು ರಿಸ್ಕ್ ಅನ್ನು ಕವರ್ ಮಾಡುತ್ತೆ. ನಾವು ಯಾವುದೇ ತರ ರಿಸ್ಕ್ ಇರ್ಬೋದು, ನಾವು ಲೈಫ್ ರಿಸ್ಕ್ ಇರ್ಬೋದು, ಮತ್ತೊಂದು ನಮ್ಮ ಬೇರೆ ವಸ್ತುಗಳು ರಿಸ್ಕ್ ಇರ್ಬೋದು. ಅದಕ್ಕೆ ಇನ್ಶೂರೆನ್ಸ್ ನ ತಗೊಳ್ಳೇಬೇಕಾಗತ್ತೆ. ನಾವೇನ್ ಮಾಡ್ತೀವಿ, ಇನ್ಶೂರೆನ್ಸ್ ಅಂದ್ರೆ ನಮ್ಮ ಹತ್ರ ಒಂದು ರಿಸ್ಕ್ ಇದೆ, ಆ ರಿಸ್ಕ್ ನ ಬೇರೆಯವ್ರಿಗೆ ಅಂದ್ರೆ ಇನ್ಶೂರೆನ್ಸ್ ಕಂಪ್ನಿಗೆ ಟ್ರಾನ್ಸ್ಫರ್ ಮಾಡ್ತೀವಿ. ಟ್ರಾನ್ಸ್ಫರ್ ಮಾಡೋದ್ರಿಂದ ಏನಾಗುತ್ತೆ, ನಾವು ಇಷ್ಟೊಂದು ಪೇಮೆಂಟ್ ಮಾಡಿ ಇನ್ಶೂರೆನ್ಸ್ ಕಂಪ್ನಿ ಅದು ರಿಸ್ಕ್ ಅನ್ನು ಕವರ್ ಮಾಡಿ ಆ ತರ ಅಕರೆನ್ಸ್ ಆಯ್ತು ಅಂತ ಹಣನ ಕೊಡ್ಲಿಕ್ಕೆ, ಸಮಸ್ಯೆ ಏನಂತ ಹೇಳ್ತೀವಿ, ಅದನ್ನ ಕೊಡ್ಲಿಕ್ಕೆ ವ್ಯವಸ್ಥೆ ಮಾಡ್ತಾರೆ. ಅದು ಕಾಂಟ್ರಾಕ್ಟ್ ಇರೋದ್ರಿಂದ ಇನ್ಶೂರೆನ್ಸ್ ಕಂಪ್ನಿ ಇನ್ಶೂರೆನ್ಸ್ ಏನೇ ತಗೊಂಡ್ರೆ ಒಂದು ಕಾಂಟ್ರಾಕ್ಟ್ ಆಗುತ್ತೆ. ಇನ್ಶೂರೆನ್ಸ್ ಕಂಪನಿ ಮತ್ತೆ ಇನ್ಶೂರೆನ್ಸ್ ತಗೊಂಡವರು ಎರಡರಲ್ಲೂ ಕಾಂಟ್ರಾಕ್ಟ್ ಅಂತ ಇರುತ್ತೆ. ಕಾಂಟ್ರಾಕ್ಟ್ ಪ್ರಕಾರ ಏನು ಸಮಸ್ಯೆ ಅಂತ ಮೆನ್ಷನ್ ಮಾಡಿರ್ತೀವಿ, ರಿಸ್ಕ್ ಆದ ತಕ್ಷಣ ಅಕರೆನ್ಸ್ ಆಫ್ ದಿ ರಿಸ್ಕ್ ಅಂತ ಹೇಳ್ತಾ ಆದ ತಕ್ಷಣ ಅದು ನನ್ನ ಕೊಡ್ತಾರೆ. ಅದರಲ್ಲಿ ಎರಡು ಪರ್ಸನಲ್ ಇನ್ಶೂರೆನ್ಸ್ ಅಲ್ಲಿ ಏನಾಗುತ್ತೆ, ಡೈಯಿಂಗ್ ಟು ಅರ್ಲಿ ಅದು ಕೂಡ ಒಂದು ರಿಸ್ಕ್. ಲಿವಿಂಗ್ ಟು ಲಾಂಗ್ ಈಸ್ ಆಲ್ಸೋ ರಿಸ್ಕ್. ಬೇಗ ಸತ್ತೋಗ್ಲು ಅವಾಗಲೂ ಕೂಡ ಡಿಪೆಂಡೆನ್ಸ್ ಇರ್ತಾರೆ, ಅವಾಗ ಅದೊಂದು ರಿಸ್ಕ್ ಆಗುತ್ತೆ. ಜೊತೆಗೆ ಎಲ್ಲ ದುಡಿಮೆ ಮಾಡಿ ಆದ್ಮೇಲೆ ಕೊನೆಗೆ ಇನ್ನು ತುಂಬಾ ವರ್ಷ ಬದುಕಿದ್ರೆ ಅದು ಕೂಡ ಒಂದು ರಿಸ್ಕ್ನೆ. ಅದಕ್ಕೆ ಎಲ್ಲದಕ್ಕೂ ಹೇಗೆ ಮಾಡ್ಬೇಕು ರಿಸ್ಕ್ ಅನ್ನ ಮಾಡುವಂಥದ್ದೇ ಇನ್ಶೂರೆನ್ಸ್ ಆಗತ್ತೆ. ಜೊತೆಗೆ ಇದು ಏನಾಗುತ್ತೆ, ಇನ್ಶೂರೆನ್ಸ್ ಒಂದು ಆಫರ್ ಅಂಡ್ ಅಕ್ಸೆಪ್ಟೆನ್ಸ್ ಅಂತ ಹೇಳ್ತೀವಿ. ಇನ್ಶೂರೆನ್ಸ್ ಒಂದು ಕಾನ್ಸೆಪ್ಟ್ ಅದು. ಅದನ್ನ ಕಂಪ್ನಿಯವರು ನಾವೇನ್ ಮಾಡ್ತೀವಿ, ರಿಸ್ಕ್ ನ ಕಂಪ್ನಿಯವ್ರಿಗೆ ಕೊಡ್ತೀವಿ. ಅವರು ಅದ್ರ ಜೊತೆಗೆ ಇಷ್ಟು ರಿಸ್ಕ್ ನ ಅಕ್ಸೆಪ್ಟ್ ಮಾಡೋದಕ್ಕೆ ನನ್ಗೆ ಇಷ್ಟು ನಾನು ಪ್ರೀಮಿಯಂ ಕೊಡ್ಬೇಕು ಅಂತ ಇನ್ಶೂರೆನ್ಸ್ ಕಂಪ್ನಿಯವರು ಒಂದು ಆಫರ್ ಮಾಡ್ತಾರೆ. ಆ ಆಫರ್ ನ ನಾವು ಅಕ್ಸೆಪ್ಟ್ ಮಾಡ್ತೀವಿ. ಓಕೆ ಒಪ್ಪಿಗೆ ಆಯ್ತು ಅಂತ ಅಂದ್ರೆ ಅಕ್ಸೆಪ್ಟ್ ಮಾಡ್ತೀವಿ. ಇಷ್ಟೆಲ್ಲ ಅದನ್ನೆಲ್ಲ ಹೇಗ್ ಮಾಡ್ತಾರೆ ಅಂತ ನಮ್ಮ ಜೀವನ ಶೈಲಿ ನೋಡ್ತಾರೆ, ಏಜ್ ನೋಡ್ತಾರೆ, ಇನ್ಕಮ್ ನೋಡಿ ಎಷ್ಟು ಸಮಸ್ಯೆ ಕೊಡ್ಬೋದು ಅಂತ ಹೇಳಿ, ಇಷ್ಟು ಸಮಸ್ಯೆಗೆ ಇಷ್ಟು ಅಂತ ಹೇಳಿ ನಾವು ಫಿಕ್ಸ್ ಮಾಡಿದಾಗ ಆಫರ್ ಮಾಡ್ತಾರೆ. ಫಿಕ್ಸ್ ಮಾಡೋದು ಅಂದ್ರೆ ಪ್ರೀಮಿಯಂ ಆಫರ್ ಮಾಡ್ತಾರೆ. ನಾವು ಅದನ್ನ ಅಕ್ಸೆಪ್ಟ್ ಮಾಡಿದ ತಕ್ಷಣ ಒಂದ್ಸರಿ ಅಕ್ಸೆಪ್ಟ್ ಮಾಡಿದ್ಮೇಲೆ ಅವ್ರಿಗೆ ಒಂದು ಕಾಂಟ್ರಾಕ್ಟ್ ಸ್ಟಾರ್ಟ್ ಆಗುತ್ತೆ. ಕಾಂಟ್ರಾಕ್ಟ್ 1 ವರ್ಷ ಇರ್ಬೋದು ಅಥವಾ 10 ವರ್ಷ ಇರ್ಬೋದು ಅಥವಾ ನಮ್ ಲೈಫ್ ಲಾಂಗ್ ಇರ್ಬೋದು. ಆ ತರ ಇನ್ಶೂರೆನ್ಸ್ ಏನ್ ಮೆನ್ಷನ್ ಆಗಿದೆ ಪಾಲಿಸಿಲಿ ಆ ರೀತಿ ಆಗುತ್ತೆ. ಜೊತೆಗೆ ಹೆಲ್ತ್ ಇನ್ಶೂರೆನ್ಸ್ ಏನಾಗುತ್ತೆ, ಹೆಲ್ತ್ ಇನ್ಶೂರೆನ್ಸ್ ಒಂದು ಮೆಡಿಕಲ್ ಕಾಸ್ಟ್ ಎಲ್ಲ ಜಾಸ್ತಿ ಇರೋದ್ರಿಂದ ಹೆಲ್ತ್ ಇನ್ಶೂರೆನ್ಸ್ ಬೇಕಾಗುತ್ತೆ, ಸಫಿಶಿಯೆಂಟ್ ಆಗಿ ಬೇಕಾಗತ್ತೆ. ಇದನ್ನೆಲ್ಲ ಹೇಗೆ ಇನ್ಶೂರೆನ್ಸ್ ಬೇಕೇ ಬೇಕು ಅಂತ ಸಾಮಾನ್ಯವಾಗಿ ಯಾವಾಗ ಗೊತ್ತಾಗಿದೆ ಅಂದ್ರೆ, ಪ್ಯಾಂಡಮಿಕ್ ಅಲ್ಲಿ ತುಂಬಾ ಜನಕ್ಕೆ ಅವ್ರ ಜೀವ ಕಳ್ಕೊಂಡಿದ್ದಾರೆ. ಅಥವಾ ಸೇವಿಂಗ್ಸ್ ಏನಿದೆ, ಪರ್ಸನಲ್ ಸೇವಿಂಗ್ಸ್ ಏನೇ ಮಾಡಿರ್ತೀವಿ, ಇನ್ವೆಸ್ಟ್ಮೆಂಟ್ ಅಥವಾ ಸಾಲ ತೆಗ್ದೆಲ್ಲ ಮಾಡಿರ್ತಾರೆ. ಆ ಟೈಮ್ನಲ್ಲಿ ತುಂಬಾ ಜನ ಇನ್ಶೂರೆನ್ಸ್ ಅಥವಾ ಹೆಲ್ತ್ ಇನ್ಶೂರೆನ್ಸ್ ತಗೊಂಡೇ ಇರಲಿಲ್ಲ. ಗೌರ್ಮೆಂಟ್ ಸ್ಕೀಮ್ ಇದ್ರೂ ಕೂಡ ಕೆಲವೊಂದು ಖರ್ಚು ಜಾಸ್ತಿ ಆಗಿರೋದ್ರಿಂದ ಹೆಲ್ತ್ ಇನ್ಶೂರೆನ್ಸ್ ತಗೊಂಡೇ ಇದ್ದವರಿಗೆ ತುಂಬಾ ಸಮಸ್ಯೆ ಆಗಿದೆ. ಅವಾಗ ತುಂಬಾ ಜನ ಗೊತ್ತಾಗಿ ನಾನು ಹೆಲ್ತ್ ಇನ್ಶೂರೆನ್ಸ್ ಬೇಕೇ ಬೇಕು ಅಂತ ಹೇಳಿ ತುಂಬಾ ಜನ ಡಿಸೈಡ್ ಮಾಡ್ಕೊಂಡಿದ್ದಾರೆ. ಎಷ್ಟೋ ಜನ ಸ್ಟ್ರಗಲ್ ಮಾಡಿದ್ದಾರೆ, ಲೋನ್ ತಗೊಂಡಿದ್ದಾರೆ, ಮನೆ ಮಟ್ಟ ಎಲ್ಲ ಸೆಲ್ ಮಾಡಿರೋ ಅಂತದ್ದು ಉದಾಹರಣೆಗಳು ಇದಾವೆ. ಇನ್ಶೂರೆನ್ಸ್ ಇದ್ರೆ ಅದನ್ನೆಲ್ಲ ಅವಾಯ್ಡ್ ಮಾಡ್ಕೋಬಹುದು. ಓಕೆ, ಸೊ ಈಗ ನೀವು ಹೆಲ್ತ್ ಇನ್ಶೂರೆನ್ಸ್ ಅಂತ ಹೇಳಿದ್ರಿ. ಸೊ ಯಾವ ತರ ಇನ್ಶೂರೆನ್ಸ್ ಇದಾವೆ ಮತ್ತೆ ನಮಗೆ ಯಾವ್ದು ಬೆಸ್ಟ್ ಅಂತ ಹೇಗೆ ತಿಳ್ಕೊಳ್ಳೋದು? ನಮ್ಮಲ್ಲಿ ಒಂದು ಇನ್ಶೂರೆನ್ಸ್ ನ ಮುಖ್ಯವಾಗಿ 2 ಭಾಗವಾಗಿ ಮಾಡ್ತೀವಿ. ಒಂದು ಲೈಫ್ ಇನ್ಶೂರೆನ್ಸ್, ಮತ್ತೊಂದು ನಾನ್ ಲೈಫ್ ಅಂತ ಹೇಳ್ತೀವಿ. ನಾನ್ ಲೈಫ್ ಅಂದ್ರೆ ಲೈಫ್ ಸಂಬಂಧ ಬಿಟ್ಟು ಉಳಿದಿದ್ದೆಲ್ಲ ನಾನ್ ಲೈಫ್ ಏನೈತೆ ಜನರಲ್ ಇನ್ಶೂರೆನ್ಸ್ ಅಂತ ಇನ್ನೊಂದು ಟರ್ಮ್ ಅಲ್ಲಿ ಹೇಳ್ತೀವಿ. ಲೈಫ್ ಇನ್ಶೂರೆನ್ಸ್ ಪ್ರಾಡಕ್ಟ್ ಅಲ್ಲಿ ಏನಾಗುತ್ತೆ, ಒಂದು ಪ್ಯೂರ್ ಟರ್ಮ್ ಇನ್ಶೂರೆನ್ಸ್ ಇಂದ ಪ್ಯೂರೆಸ್ಟ್ ಫಾರ್ಮ್ ಆಫ್ ಇನ್ಶೂರೆನ್ಸ್ ಫಸ್ಟ್ ಸ್ಟಾರ್ಟ್ ಆಗಿ, ಪ್ಯೂರೆಸ್ಟ್ ಫಾರ್ಮ್ ಅಂದ್ರೆ ಅದು ಲೈಫ್ ಇನ್ಶೂರೆನ್ಸ್, ಟರ್ಮ್ ಇನ್ಶೂರೆನ್ಸ್. ಅದಾದ ನಂತರ ಎಂಡೋಮೆಂಟ್ ಇನ್ಶೂರೆನ್ಸ್ ಬರುತ್ತೆ, ಮನಿ ಬ್ಯಾಕ್ ಪಾಲಿಸಿ ಅಂತ ಬರುತ್ತೆ, ಲೈಫ್ ಟೈಮ್ ಪಾಲಿಸಿ ಅಂತ ಬರುತ್ತೆ, ಯೂನಿಟ್ ಲಿಂಕ್ಡ್ ಇನ್ಶೂರೆನ್ಸ್ ಪಾಲಿಸಿ. ಅದೆಲ್ಲ ಲೈಫ್ ಇನ್ಶೂರೆನ್ಸ್ ಪಾಲಿಸಿಗಳಲ್ಲಿ ಉದಾಹರಣೆಗಳು. ಅದು ಮುಖ್ಯವಾಗಿ ಬೇಕಾಗಿರೋದು ಲೈಫ್ ಟರ್ಮ್ ಇನ್ಶೂರೆನ್ಸ್ ಪಾಲಿಸಿ ನಮ್ಗೆ. ನೆಕ್ಸ್ಟ್ ನಾನ್ ಲೈಫ್ ಅಲ್ಲಿ ಉದಾಹರಣೆಗಳೇನಂತಂದ್ರೆ ಪರ್ಸನಲ್ ಆಕ್ಸಿಡೆಂಟ್ ಇನ್ಶೂರೆನ್ಸ್ ಇರ್ಬೋದು, ಹೆಲ್ತ್ ಇನ್ಶೂರೆನ್ಸ್ ಇರುತ್ತೆ. ಜೊತೆಗೆ ಪ್ರೊಫೆಷನಲ್ ಲಯಬಿಲಿಟಿ ಅಂತ ಇರುತ್ತೆ. ಮುಖ್ಯವಾಗಿ ನಾವು ಮಾಡೋದು ಪರ್ಸನಲ್ ಇನ್ಶೂರೆನ್ಸ್, ಪರ್ಸನಲ್ ಆಕ್ಸಿಡೆಂಟ್, ಹೆಲ್ತ್ ಇನ್ಶೂರೆನ್ಸ್ ಬರುತ್ತೆ, ಮೋಟಾರ್. ಇದೆಲ್ಲ ಮುಖ್ಯವಾಗಿ ವೈಲ್ಡಿ ಆಗಿ ನಾವು ಎಲ್ಲರೂ ಒಬ್ಬರನ್ನು ತಗೊಂಡಿರೋಂಥದ್ದು. ಪ್ರಾಪರ್ಟಿಗೋಸ್ಕರ ಇನ್ಶೂರೆನ್ಸ್ ಮಾಡ್ಬೋದು, ಲಯಬಿಲಿಟಿ, ಬಿಸ್ನೆಸ್ ಲಯಬಿಲಿಟಿ ಇರ್ಬೋದು, ಪ್ರೊಫೆಷನಲ್ ಲಯಬಿಲಿಟಿ, ಟ್ರಾವೆಲ್ ಇನ್ಶೂರೆನ್ಸ್, ಇದೆಲ್ಲ ಹೋಮ್ ಇರ್ಬೋದು, ಮೆರೈನ್ ಇರ್ಬೋದು, ಗೂಡ್ಸ್ ಇನ್ಶೂರೆನ್ಸ್ ಅಂತ ಬರುತ್ತೆ. ಬೆಳೆ ಕೂಡ ಇನ್ಶೂರೆನ್ಸ್ ಮಾಡ್ಬೋದು, ಫ್ಯಾಕ್ಟ್ರಿ ಎಲ್ಲ ಇನ್ಶೂರೆನ್ಸ್ ಮಾಡೋದು, ಇದೆಲ್ಲ ನಾನ್ ಲೈಫ್ ಅಲ್ಲಿ ಬರುತ್ತೆ. ಹೆಲ್ತ್ ಇನ್ಶೂರೆನ್ಸ್ ಕೂಡ ನಾನ್ ಲೈಫ್ ಅಲ್ಲೇ ಬರುತ್ತೆ. ನಾನ್ ಲೈಫ್ ಇದೆಲ್ಲ
ಬೇಕಾದಷ್ಟು ಲೈಫ್ ಬಿಟ್ಟು ಏನಿದೆ ಅದನ್ನ ಒಬ್ಬ ಪರ್ಸನ್ ಲೈಫ್ ಬಿಟ್ಟು ಉಳಿದಿದ್ದೆಲ್ಲ ಎಲ್ಲದೂ ನಾನ್ ಲೈಫ್ ಅಲ್ಲಿ ಬರುತ್ತೆ. ಪ್ರತಿಯೊಂದನ್ನು ಇವನ್ ಬಿಲ್ಡಿಂಗ್ ಕೂಡ ಕವರ್ ಮಾಡಬಹುದು, ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಮಾಡ್ತಿದ್ರೆ ಕವರ್ ಮಾಡಬಹುದು, ಫರ್ನಿಚರ್ ಕವರ್ ಮಾಡಬಹುದು, ಗೋಲ್ಡ್ ಜ್ಯುವೆಲ್ರಿ ಕವರ್ ಮಾಡಬಹುದು, ಕ್ಯಾಮ್ರಾ ಎಲ್ಲಿ ಎಲೆಕ್ಟ್ರಾನಿಕ್ ಐಟಮ್ ಕವರ್ ಮಾಡಬಹುದು. ಇದೆಲ್ಲದು ಕವರ್ ಅಂತ ಅಂದ್ರೆ ಆ ರಿಸ್ಕ್ ನ ಕಳೆದು ಹೋದ್ರೆ ಅಥವಾ ಡ್ಯಾಮೇಜ್ ಆಯ್ತು ಅಂತ ಅಂದ್ರೆ ಫೈರ್ ಇಂದ ಆಗ್ಲಿ ಮತ್ತೊಂದು ಡ್ಯಾಮೇಜ್ ಆಯ್ತು ಅಂದ್ರೆ ಅದನ್ನ ಸಮಸ್ಯೆ ಏನ್ ಮಾಡಿರ್ತೀವಿ ಅಷ್ಟನ್ನ ಸಮಸ್ಯೆ ಕೊಡುವಂಥದ್ದು ಇರುತ್ತೆ. ಅದು ನಾನ್ ಲೈಫ್ ಇನ್ಶೂರೆನ್ಸ್ ಅಲ್ಲಿ ಬರುತ್ತೆ. ಓಕೆ. ಈಗ ಸಪೋಸ್ ನಾನು ಇನ್ಶೂರೆನ್ಸ್ ತಗೋಬೇಕು ಅಂದ್ರೆ ಎಷ್ಟು ವ್ಯಾಲ್ಯೂದು ತಗೋಬೇಕು? ಈಗ ಒಬ್ಬ ಪರ್ಸನ್ ತಗೋಬೇಕಂದ್ರೆ ಹೇಗೆ ಡಿಸೈಡ್ ಮಾಡ್ಬೇಕು ನಾನು ಇಷ್ಟು ರೂಪಾಯಿದು ವರ್ತ್ ಇನ್ಶೂರೆನ್ಸ್ ತಗೋಬೇಕು ಅಂತ? ಇದು ಒಳ್ಳೆಯ ಪ್ರಶ್ನೆ. ಸಾಮಾನ್ಯವಾಗಿ ಏನಾಗುತ್ತೆ, ಇನ್ಶೂರೆನ್ಸ್ ನ ಟ್ಯಾಕ್ಸ್ ಸೇವಿಂಗ್ ಗೋಸ್ಕರ ತಗೋಬೇಕು ಅಂತ ತಗೊಳ್ತಾರೆ. ಬೇರೆ ಅದನ್ನು ಉದ್ದೇಶನೇ ಬೇರೆ ಚೇಂಜ್ ಆಗಿರುತ್ತೆ. ಮುಖ್ಯವಾಗಿ ಯಾವುದೋ ಒಂದು ಪಾಲಿಸಿ ಮಾರ್ಚ್ ತಿಂಗಳಲ್ಲಿ ಅವ್ರಿಗೆ ಡಿಕ್ಲರೇಷನ್ ಮಾಡಿ, ಹಿಂದೆಲ್ಲ ಆಗಿತ್ತು, ಇವಾಗ ಸ್ವಲ್ಪ ಕಡಿಮೆ ಆಗಿದೆ. ಡಿಕ್ಲರೇಷನ್ ಮಾಡ್ಬೇಕಾದ್ರೆ ಲಾಸ್ಟ್ ಮೂಮೆಂಟ್ ಅಲ್ಲಿ ಯಾವ್ದೊಂದು ಪಾಲಿಸಿ ತಗೊಂಡು ಬಿಟ್ಟಿರ್ತಾರೆ. ಹಾಗಾಗಿ ಅದು ನಮ್ಗೆ ಮುಖ್ಯವಾಗಿ ಬೇಕಾದ್ರೆ ಇನ್ಶೂರೆನ್ಸ್ ಅಲ್ಲಿ ಮುಖ್ಯವಾಗಿ ಬೇಕಾದ್ರೆ ಟರ್ಮ್ ಇನ್ಶೂರೆನ್ಸ್ ಮೊದಲನೇದು ಬೇಕಾಗಿರೋದು ಟರ್ಮ್ ಇನ್ಶೂರೆನ್ಸ್. ಟರ್ಮ್ ಇನ್ಶೂರೆನ್ಸ್ ಹೇಗೆ ಡಿಸೈಡ್ ಮಾಡ್ತೀವಿ ಅಂದ್ರೆ ನಮ್ಮ ಆದಾಯದ ಮೇಲೆ, ನಮ್ಮ ಆದಾಯ ಎಷ್ಟಿದೆ ಅದ್ರ ಮೇಲೆ ಸಪೋಸ್ 1 ಲಕ್ಷ ನನಗೆ ಆದಾಯ ತಿಂಗಳ ಆದಾಯ ಇತ್ತು ಅಂದ್ರೆ ಅಟ್ಲೀಸ್ಟ್ ಅದ್ರದ್ದು 20 ಟೈಮ್ಸ್ 10 to 20 ಏಜ್ ಕಡಿಮೆ ಇದ್ದಾಗ 20 ಟೈಮ್ಸ್ ಬೇಕಾಗತ್ತೆ. ಇನ್ಶೂರೆನ್ಸ್ ಕಂಪ್ನಿ ಕೊಡಬೇಕಾದ್ರೂ ಕೂಡ ಅವ್ರ ಆದಾಯದ ಮೇಲೆ ಸಮ್ ಅಶ್ಯೂರ್ಡ್ ನ ಡಿಸೈಡ್ ಮಾಡ್ತಾರೆ. ನಮ್ಮ ಪ್ರಕಾರ ಟರ್ಮ್ ಇನ್ಶೂರೆನ್ಸ್ ಅಂದ್ರೆ ಅಟ್ಲೀಸ್ಟ್ ನಿಮ್ಗೆ 10 to 20 ಟೈಮ್ಸ್ ಆಫ್ ಯುವರ್ ಆನ್ಯುವಲ್ ಇನ್ಕಮ್ ಅದು ನಿಮ್ಮ ಇನ್ಶೂರೆನ್ಸ್ ಪ್ಯೂರ್ ಟರ್ಮ್ ಇನ್ಶೂರೆನ್ಸ್ ಕವರೇಜ್ ಆಗಿರ್ಬೇಕು. ಎರಡನೇದಾಗಿ ಹೆಲ್ತ್ ಇನ್ಶೂರೆನ್ಸ್ ಮುಖ್ಯವಾಗಿ ಬೇಕಾದ್ರೆ ಹೆಲ್ತ್ ಇನ್ಶೂರೆನ್ಸ್ ಎಲ್ಲ ಕಡಿಮೆ ಅಂದ್ರೆ 10 ಲಕ್ಷ ರೂಪಾಯಿ ಹೆಲ್ತ್ ಇನ್ಶೂರೆನ್ಸ್ ಇರಬೇಕು. 10ರಿಂದ 1 ಕೋಟಿ ತನಕ ಇನ್ಶೂರೆನ್ಸ್ ಇದೆ. ಈಗ ಎಷ್ಟೊಂದು ಕಂಪ್ನಿಗಳು ಹೊಸ ಇನೋವೇಟಿವ್ ಪ್ರಾಡಕ್ಟ್ಸ್ ಎಲ್ಲ ಬಿಟ್ಟು ಕಡಿಮೆ ಪ್ರೀಮಿಯಂ ಕೂಡ 1 ಕೋಟಿ ಇನ್ಶೂರೆನ್ಸ್ ತಗೊಳ್ಳೋಂಥದ್ದಿದೆ. ಏನಕ್ಕೆ 1 ಕೋಟಿ ಬೇಕಾ, ಎಷ್ಟೋ ಪ್ಯಾಂಡಮಿಕ್ ಟೈಮಲ್ಲಿ ಗೊತ್ತಾಗುತ್ತೆ, ಅಥವಾ ಕ್ಯಾನ್ಸರ್ ರಿಲೇಟೆಡ್ ಎಲ್ಲ ಬಂತು ಅಂತ ಅಂದ್ರೆ ಇನ್ನೂ ಜಾಸ್ತಿನೇ ಬೇಕಾಗತ್ತೆ. 10 ಲಕ್ಷ ಕಡಿಮೆ ಅಂದ್ರೆ ಇರಬೇಕು. ಅದ್ರ ಜೊತೆಗೆ ಎಷ್ಟೋ ಜನ ಏನ್ ಹೇಳ್ತಾರೆ ಅಂದ್ರೆ ಎಂಪ್ಲಾಯರ್ ಹತ್ರ ಆಲ್ರೆಡಿ ಗ್ರೂಪ್ ಇನ್ಶೂರೆನ್ಸ್ ಇದೆ, ಹೆಲ್ತ್ ಇನ್ಶೂರೆನ್ಸ್ ನಾನು ಯಾಕೆ ತಗೋಬೇಕು ಅಂತ ಹೇಳ್ತಾರೆ. ಅದಿದ್ರು ಕೂಡ ನಾವು ಸಪರೇಟ್ ಆಗಿ ನಮ್ದೇ ಪರ್ಸನಲ್ ಇನ್ಶೂರೆನ್ಸ್ ಇದ್ರೆ ತುಂಬಾ ಒಳ್ಳೇದು. ಯಾಕಂದ್ರೆ ರಿಸ್ಟ್ರಿಕ್ಷನ್ಸ್ ಎಲ್ಲ ಇರುತ್ತೆ, ಸ್ಟಾರ್ಟಿಂಗ್ 1-2 ವರ್ಷ ರಿಸ್ಟ್ರಿಕ್ಷನ್ಸ್ ಎಲ್ಲ ಇರುತ್ತೆ. ಹಾಗಾಗಿ 2-3 ವರ್ಷ ರಿಸ್ಟ್ರಿಕ್ಷನ್ಸ್ ಇರುತ್ತೆ. ಅದನ್ನ ಬೇಡ ಅಂತ ಅಂದ್ರೆ ಈಗ್ಲಿಂದ ಹೆಲ್ತಿ ಆಗಿದ್ದಾಗ ಹೆಲ್ತ್ ಇನ್ಶೂರೆನ್ಸ್ ತಗೋಬೇಕಾಗತ್ತೆ. 10ರಿಂದ ಅಟ್ಲೀಸ್ಟ್ ಅಂದ್ರೆ 10 ಲಕ್ಷ ರೂಪಾಯಿ ಇರ್ಬೇಕಾಗತ್ತೆ. ಅದ್ರ ಜೊತೆಗೆ ಕ್ರಿಟಿಕಲ್ನೆಸ್ ಇನ್ಶೂರೆನ್ಸ್ ಅಂತಾನು ತಗೋಬಹುದು. ಹೆಲ್ತ್ ಇನ್ಶೂರೆನ್ಸ್ ಜಾಸ್ತಿ ಇದ್ರೂ ತೊಂದ್ರೆ ಇಲ್ಲ. ಹೆಲ್ತ್ ಇನ್ಶೂರೆನ್ಸ್ ಅಲ್ಲಿ ಏನಾಗುತ್ತೆ, ನಾವು ಖರ್ಚು ಮಾಡಿದ್ದನ್ನ ರಿಯಂಬರ್ಸ್ಮೆಂಟ್ ಮಾಡ್ತೀವಿ. ಕ್ರಿಟಿಕಲ್ ಇನ್ಶೂರೆನ್ಸ್ ಅಲ್ಲಿ ಕ್ರಿಟಿಕಲ್ ಹೆಲ್ತ್ ಇನ್ಶೂರೆನ್ಸ್ ಅಂತ ಹೇಳ್ತೀವಿ. ಅದಕ್ಕೆ ನಾವು ಖರ್ಚು ಮಾಡದೇ ಇದ್ರು ಕೂಡ ಆ ಕ್ರಿಟಿಕಲ್ನೆಸ್ ಕ್ಯಾನ್ಸರ್ ಬರ್ಬೋದು ಅಥವಾ ಹಾರ್ಟ್ ಅಟ್ಯಾಕ್ ಇರ್ಬೋದು, ಆ ತರ ಪರ್ಸನ್ ಇಷ್ಟು ದಿವಸ ಸರ್ವೈವ್ ಆಯ್ತು ಅಂದ್ರೆ ಅವಾಗ ಅಷ್ಟು ಸಮಸ್ಯೆ ಏನ್ ತಗೊಂಡಿತ್ತು ಅಷ್ಟನ್ನ ನಾವು ಇನ್ಶೂರೆನ್ಸ್ ಕಂಪ್ನಿಯವರು ಕೊಡ್ತಾರೆ. ಅದನ್ನ 25ರಿಂದ 50 1 ಕೋಟಿ ತನಕ ಇನ್ಶೂರೆನ್ಸ್ ಇದ್ರೆ ಒಳ್ಳೇದು. ಪರ್ಸನಲ್ ಆಕ್ಸಿಡೆಂಟ್ ಇನ್ನೊಂದು ಮೂರನೇದು ಮುಖ್ಯ ಬೇಕಾ, 4ನೇದು ಪರ್ಸನಲ್ ಆಕ್ಸಿಡೆಂಟ್ ಇನ್ಶೂರೆನ್ಸ್ ಬೇಕಾಗುತ್ತೆ. ಅದು ಕೂಡ ಪರ್ಸನಲ್ ಆಕ್ಸಿಡೆಂಟ್ ಅಂದ್ರೆ ಓನ್ಲಿ ಡ್ಯೂ ಟು ರಿಸ್ಕ್ ಕವರ್ಡ್ ಓನ್ಲಿ ಡ್ಯೂ ಟು ಪರ್ಸನಲ್ ಆಕ್ಸಿಡೆಂಟ್ ಅಂತ. ಇನ್ನ ರೋಡಲ್ಲಿ ಹೋಗ್ತಾ ಆಕ್ಸಿಡೆಂಟ್ ಇರ್ಬೋದು ಅಥವಾ ಮತ್ತೊಬ್ರು ಬೇರೆ ಯಾವುದೇ ರೀತಿಯ ಆಕ್ಸಿಡೆಂಟ್ ಇರ್ಬೋದು. ಇವನ್ ಸ್ನೇಕ್ ಬೈಸ್ ಆಲ್ಸೋ ಕಾಲ್ಡ್ ಆಸ್ ಅನ್ ಆಕ್ಸಿಡೆಂಟ್ ಅಂತ, ಸ್ನೇಕ್ ಬೈಟ್ ಆಕ್ಸಿಡೆಂಟ್ ಅಂತ ಆಗುತ್ತೆ. ಹಾಗೆ ಈ ತರ ಪರ್ಸನಲ್ ಆಕ್ಸಿಡೆಂಟ್ ಇನ್ಶೂರೆನ್ಸ್ ಇದೆ, ಅಟ್ಲೀಸ್ಟ್ ಅದು ಕೂಡ 10ರಿಂದ 20 ಟೈಮ್ಸ್ ನಾವು ಕವರೇಜ್ ಇದ್ರೆ ತುಂಬಾ ಒಳ್ಳೇದು. ನಮ್ಗೆ ಮುಖ್ಯವಾಗಿ ಬೇಕಾಗಿರೋದು ಟರ್ಮ್ ಇನ್ಶೂರೆನ್ಸ್ ಮತ್ತೆ ಹೆಲ್ತ್ ಇನ್ಶೂರೆನ್ಸ್. ಇನ್ನೆರಡು ಕ್ರಿಟಿಕಲ್ ಮತ್ತೆ ಪರ್ಸನಲ್ ಆಕ್ಸಿಡೆಂಟ್ ಬೇಸ್ಡ್ ಆನ್ ಇನ್ಶೂರೆನ್ಸ್. ಯಾಕಂದ್ರೆ ಅದು ಏಜ್ ಮೇಲೆ ಚೇಂಜ್ ಆಗಲ್ಲ. ಪರ್ಸನಲ್ ಆಕ್ಸಿಡೆಂಟ್ ಇನ್ಶೂರೆನ್ಸ್ ಅಲ್ಲ, ಪ್ರೀಮಿಯಂ ಚೇಂಜ್ ಆಗಲ್ಲ. 18 ವರ್ಷದವರೆಗೂ ಅಷ್ಟೇ ಇರುತ್ತೆ, 40 ವರ್ಷದವರೆಗೂ 60 ವರ್ಷಕ್ಕೂ ಅಷ್ಟೇ ಇರುತ್ತೆ. ಹಾಗಾಗಿ ಯಾವಾಗಲಾದ್ರೂ ತಗೋಬಹುದು. ನಮ್ಗೆ ರಿಸ್ಕ್ ಇದೆ ಅಂತ ಅನ್ಸಿದಾಗ ತಗೋಬಹುದು. ಮುಖ್ಯವಾಗಿ ಪ್ಯೂರ್ ಟರ್ಮ್ ಇನ್ಶೂರೆನ್ಸ್ 10 to 20 ಟೈಮ್ಸ್, ಹೆಲ್ತ್ ಇನ್ಶೂರೆನ್ಸ್ ಅಟ್ಲೀಸ್ಟ್ ಒಂದು 10 ಲಕ್ಷನಾರು ಇರೋ ತರ ನಾವು ಇನ್ಶೂರೆನ್ಸ್ ತಗೋಬೇಕಾಗುತ್ತೆ. ಓಕೆ ಸರ್. ಈಗ ಇನ್ಶೂರೆನ್ಸ್ ಆಫರ್ ಮಾಡೋಕ್ಕೆ ತುಂಬಾ ಕಂಪ್ನಿಗಳಿದಾವೆ ಮಾರ್ಕೆಟ್ ಅಲ್ಲಿ. ಯಾವ ಕಂಪ್ನಿ ಬೆಟರ್ ಅಂತ ಹೇಗ್ ಡಿಸೈಡ್ ಮಾಡಕ್ಕಾಗತ್ತೆ ನಮ್ ಕೈಯಲ್ಲಿ? ಈಗ ಆಪ್ಷನ್ ಜಾಸ್ತಿ ಇದ್ದಷ್ಟು ನಮ್ಗೆ ಕಷ್ಟ ಜಾಸ್ತಿ ಆಗತ್ತೆ. ಯಾವ ಕಂಪ್ನಿ ತಗೋಬೇಕು, ಯಾವ ಕಂಪ್ನಿಲಿ ಇನ್ಶೂರೆನ್ಸ್ ತಗೋಬೇಕು ಅನ್ನೋ ಕಷ್ಟ ಆಗುತ್ತೆ. ಇವಾಗ ಲೈಫ್ ಇನ್ಶೂರೆನ್ಸ್ 25 ಲೈಫ್ ಇನ್ಶೂರೆನ್ಸ್ ಕಂಪ್ನಿಗಳಿದೆ, 34 ಜನರಲ್ ಇನ್ಶೂರೆನ್ಸ್ ಕಂಪ್ನಿ ಇದೆ ಇಂಡಿಯಾದಲ್ಲಿ. ಇವೆಲ್ಲ ಇನ್ಶೂರೆನ್ಸ್ ಕಂಪ್ನಿಗಳು ಕೂಡ IRDA ಅಂತ, ಇನ್ಶೂರೆನ್ಸ್ ರೆಗ್ಯುಲೇಟರಿ ಅಂಡ್ ಡೆವಲಪ್ಮೆಂಟ್ ಅಥಾರಿಟಿ ಆಫ್ ಇಂಡಿಯಾ, ಅವರು ರೆಗ್ಯುಲೇಟ್ ಮಾಡುವಂಥದ್ದು. ಇದು ತುಂಬಾ ಕಷ್ಟ ಸೆಲೆಕ್ಟ್ ಮಾಡೋದು. ಅದ್ರಲ್ಲಿ ಕೆಲವೊಂದು ನಾನು ಉಪಯೋಗ ಮಾಡುವುದು ಅವ್ರ ಸರ್ವಿಸ್ ಲೆವೆಲ್ ಇರ್ಬೋದು, ಕಂಪ್ನಿ ರೆಪ್ಯೂಟೆಡ್ ಇರ್ಬೇಕಾಗತ್ತೆ. ಆಮೇಲೆ ಕ್ಲೈಮ್ ಸೆಟ್ಲ್ಮೆಂಟ್ ಹೇಗಿದೆ ಅಂತ. ಹೆಲ್ತ್ ಇನ್ಶೂರೆನ್ಸ್ ತುಂಬಾ ಮುಖ್ಯ ಅದು ಕ್ಲೈಮ್ ಸೆಟ್ಲ್ಮೆಂಟ್ ಬಂದಾಗ. ಯಾಕೆಂದ್ರೆ ಗಂಟೆಗಟ್ಟಲೆ ಮಾಡಿದ್ರೆ, ದಿನಗಟ್ಟಲೆ ಮಾಡಿದ್ರೆ ಕ್ಲೈಮ್, ಹಾಸ್ಪಿಟಲ್ ಇರ್ತಾರೆ, ಕ್ಲೈಮ್ ಬೇಗ ಬರಲ್ಲ ಅಂದ್ರೆ ಅದು ಸಮಸ್ಯೆ ಆಗುತ್ತೆ. ಅದನ್ನ ಹಳೆ ಟ್ರ್ಯಾಕ್ ರೆಕಾರ್ಡ್ ನೋಡ್ಬೇಕು, ಹೇಗಿದೆ ಅಂತ ನೋಡ್ಬೇಕು. IRDA ಎಲ್ಲ ಅದನ್ನ ಡೀಟೇಲ್ ಸಬ್ಮಿಟ್ ಮಾಡಿರ್ತಾರೆ. ಜೊತೆಗೆ ಈಗ ಲಾಸ್ಟ್ ಎಕ್ಸ್ಪೀರಿಯನ್ಸ್ ಹೇಗಿದೆ ಅಂತ ಹೇಳಿ ನಾವು ಕ್ಲೈಮ್ ಸೆಟ್ಲ್ಮೆಂಟ್ ಚೆನ್ನಾಗಿದ್ದಷ್ಟು ಅದು ಒಳ್ಳೇದು.
ಇನ್ನೊಂದು ಫೈನಾನ್ಷಿಯಲಿ ಸೌಂಡ್ ಇರಬೇಕು, ಅದು ಒಳ್ಳೆ ರೆಪ್ಯೂಟೆಡ್ ಕಂಪ್ನಿ ಇದೆ ಅಂತ ಅಂದ್ರೆ ಅದು ತುಂಬಾ ಒಳ್ಳೇದು. ಸರ್ವಿಸ್ ಸ್ಟ್ಯಾಂಡರ್ಡ್ ಚೆನ್ನಾಗಿರ್ಬೇಕು. ಅದ್ರ ಅದ್ರ ಜೊತೆಗೆ ನಮ್ಗೆ ಇನ್ನೋವೇಟಿವ್ ಪ್ರಾಡಕ್ಟ್ಸ್ ಇರಬೇಕು. ತುಂಬಾ 10 ವರ್ಷ 20 ವರ್ಷ ಹಿಂದೆ ಅಂತ ಪ್ರಾಡಕ್ಟ್ಗಿಂತ ಇವಾಗ ಕೆಲವೊಂದು ಬೇಕಾಗಿದೆ. ಕೆಲವೊಂದು ಏನಾಗುತ್ತೆ, ನ್ಯೂ ಏಜ್ ಟ್ರೀಟ್ಮೆಂಟ್ ಎಲ್ಲ ಇದೆ. ಮೊದಲೆಲ್ಲ ತುಂಬಾ ರಿಸ್ಟ್ರಿಕ್ಷನ್ಸ್ ಇತ್ತು ನಮ್ಗೆ. ಆಯುರ್ವೇದಿಕ್ ಟ್ರೀಟ್ಮೆಂಟ್ ಎಲ್ಲ ಮಾಡ್ಬೇಕು, 5% 10% ಅಮೌಂಟ್ ಎಲ್ಲ ಇತ್ತು. ಇವಾಗ ದೇರ್ ಆರ್ ಸಮ್ ಕಂಪ್ನೀಸ್, ಅವರು ಹೆಲ್ತ್ ಇನ್ಶೂರೆನ್ಸ್ ಇವನ್ 100% 10 ಲಕ್ಷ ಇತ್ತು ಅಂದ್ರೆ 10 ಲಕ್ಷ ರೂಪಾಯಿ ಸಮ್ ಪೂರ್ತಿ ನಾವು ಹೆಲ್ತ್ ಇನ್ಶೂರೆನ್ಸ್ ಸಮ್ ಇತ್ತು ಅಂತ ಅಂದ್ರೆ ಆಯುರ್ವೇದಿಕ್ ಟ್ರೀಟ್ಮೆಂಟ್ ತಗೋಬಹುದು. ಹಾಗೆ ರಿಸ್ಟ್ರಿಕ್ಷನ್ಸ್ ಎಲ್ಲ ಕಡಿಮೆ ಮಾಡ್ತಾ ಬಂದಿದ್ದಾವೆ. ಅಂದ್ರೆ ಇನೋವೇಷನ್ ಚೆನ್ನಾಗಿದೆ. ಆಮೇಲೆ ಕೆಲವೊಂದು ಏನಾಗುತ್ತೆ, ಕನ್ಸ್ಯೂಮಬಲ್ಸ್ ಅಂತ ಹೇಳುತ್ತೆ. ಹೆಲ್ತ್ ಇನ್ಶೂರೆನ್ಸ್ ತಗೋಬೇಕಾದ್ರೆ ತುಂಬಾ ಮುಖ್ಯವಾಗಿ ಕನ್ಸ್ಯೂಮಬಲ್ಸ್ ಅಲ್ಲ. ಎಷ್ಟೋ ಸರಿ ನಾವು 1 ಲಕ್ಷ ಕ್ಲೈಮ್ ಮಾಡುತ್ತೆ ಅಂದ್ರೆ 80,000 70,000 ಇಷ್ಟ ಬಂದಿರುತ್ತೆ. ಉಳಿದೆಲ್ಲ ನಾಟ್ ಅಲೌಡ್ ಅಂತ ಹೇಳಿ ಕನ್ಸ್ಯೂಮಬಲ್ಸ್ ಅಂತ ಮಾಡ್ತಾರೆ. ಈ ಕೆಲವೊಂದು ಕಂಪ್ನಿಗಳೆಲ್ಲ ಸುಮಾರು ಪ್ರಾಡಕ್ಟ್ ಇನೋವೇಟ್ ಮಾಡಿ ಅದನ್ನು ಕೂಡ ಕವರ್ ಮಾಡ್ತಿದ್ದಾರೆ. ಆ ತರದ್ದೆಲ್ಲ ನೋಡಿ ನಾವು ಸೆಲೆಕ್ಟ್ ಮಾಡಬೇಕು. ಒಂದು ರೆಪ್ಯೂಟೆಡ್ ಇರಬೇಕು, ಕ್ಲೈಮ್ ಸೆಟಲ್ಮೆಂಟ್ ಚೆನ್ನಾಗಿರ್ಬೇಕು, ಫೈನಾನ್ಷಿಯಲಿ ಸೌಂಡ್ ಇರಬೇಕು, ಸರ್ವಿಸ್ ಚೆನ್ನಾಗಿರ್ಬೇಕು, ಮತ್ತೆ ಪ್ರಾಡಕ್ಟ್ ಇನೋವೇಟಿವ್ ಪ್ರಾಡಕ್ಟ್ ಅಂತ ಹೇಳ್ತಾ ಅದಿದ್ರೆ ಅದನ್ನ ನಾವು ಅಂತ ಕಂಪ್ನಿಗಳಲ್ಲಿ ನಾವು ಇನ್ಶೂರೆನ್ಸ್ ತಗೋಬಹುದು. ಬಟ್ ಯಾವುದೇ ಕಂಪ್ನಿ ಆದ್ರೂ ಕೂಡ ರೆಗ್ಯುಲೇಟೆಡ್ ಇರುತ್ತೆ, ಸೇಫ್ಟಿ ಇರುತ್ತೆ. ಸರ್, ಈಗ ಟ್ಯಾಕ್ಸ್ ಸೇವಿಂಗ್ ಪರ್ಪಸ್ಸಿಗೆ ಅಂತಾನೆ ಇನ್ಶೂರೆನ್ಸ್ ತಗೋತಾರಲ್ಲ, ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ? ನಾನು ಮೊದ್ಲೇ ಹೇಳಿದಾಗೆ ತುಂಬಾ ಜನ ಈಗಿಂತ ಮೊದ್ಲೆಲ್ಲ ಏನಾಗಿತ್ತು, 10-15 ವರ್ಷ ಹಿಂದೆ ಎಲ್ಲ ಇನ್ಶೂರೆನ್ಸ್ ಪಾಲಿಸಿ ತಗೋಬೇಕಂದ್ರೆ ನೀವು ಟ್ಯಾಕ್ಸ್ ಸೇವಿಂಗ್ಗೋಸ್ಕರ ತಗೋಬೇಕು. 80 ಸಿ ಅಲ್ಲಿ 1.5 ಲಕ್ಷ ಸೇವ್ ಆಗುತ್ತೆ, ಅದಕ್ಕೋಸ್ಕರ ನೀವು ಇನ್ಶೂರೆನ್ಸ್ ತಗೋಬೇಕು ಅಂತ ತುಂಬಾ ಜನ ಇವನ್ ನಾನು ಕೂಡ ತಗೊಂಡಿದ್ದೆ. ಅವಾಗ ಹಿಂದೆ 20 ವರ್ಷ ಹಿಂದೆ ತಗೊಂಡಿದ್ದೆ. ಆ ತಪ್ಪುಗಳನ್ನ ಎಲ್ಲರೂ ಮಾಡಕ್ ಹೋಗ್ಬಾರ್ದು. ಇನ್ಶೂರೆನ್ಸ್ ತಗೋಬೇಕಾಗಿರೋದು ಮುಖ್ಯವಾಗಿ ನಾವು ರಿಸ್ಕ್ ಕವರೇಜ್ಗೋಸ್ಕರ. ಟ್ಯಾಕ್ಸ್ ಸೇವಿಂಗ್ ಒಂದು ಬೈ ಪ್ರಾಡಕ್ಟ್, ಇದರಿಂದ ಬರುವಂತ ಬೈ ಪ್ರಾಡಕ್ಟ್. ಇಟ್ ಆಲ್ಸೋ ಸೇವ್ಸ್ ಟ್ಯಾಕ್ಸ್ ಅಂತ ಹಂಗಿರ್ಬೇಕು ಹೊರತು ನಾವು ಟ್ಯಾಕ್ಸ್ ಸೇವಿಂಗ್ಗೋಸ್ಕರ ನಾವು ತಗೋಬೇಕು ಅಂತ ಯಾವತ್ತೂ ಇರಬಾರ್ದು. ಸೇವಿಂಗ್ಸ್ ಪ್ರಾಡಕ್ಟ್ ಇರುತ್ತೆ. ಮತ್ತೆ ಇನ್ವೆಸ್ಟ್ಮೆಂಟ್ ಕೆಲವೊಂದ್ಸಲ ಏನಾಗುತ್ತೆ, ಜಸ್ಟ್ ರಿಸ್ಕ್ ಇನ್ಶೂರೆನ್ಸ್ ಬೇಕಾದ್ರೆ ರಿಸ್ಕ್ ಕವರೇಜ್ ಮಾತ್ರ ತಗೋಬೇಕಾಗತ್ತೆ. ಟ್ಯಾಕ್ಸ್ ಬೆನಿಫಿಟ್ ಮತ್ತೆ ನಮ್ಗೆ ಅದೇನು ಸೇವಿಂಗ್ಸ್ ಇದೆಯಲ್ಲ, ಸೇವಿಂಗ್ಸ್ ಅಥವಾ ಇನ್ವೆಸ್ಟ್ಮೆಂಟ್ ಪ್ರಾಡಕ್ಟ್ ಅಲ್ಲ, ಅದು ಜನರಲಿ ಲೈಫ್ ಇನ್ಶೂರೆನ್ಸ್ ಎಲ್ಲ ಏನಾಗುತ್ತೆ, ಸೇವಿಂಗ್ಸ್ ಪ್ರಾಡಕ್ಟ್ ಅಂತ ಆಗುತ್ತೆ. ಇನ್ವೆಸ್ಟ್ಮೆಂಟ್ ಪ್ರಾಡಕ್ಟ್ಸ್ ಯಾಕೆಂದ್ರೆ ಇನ್ಫ್ಲೇಷನ್ ಗಿಂತ ಜಾಸ್ತಿ ರಿಟರ್ನ್ ಕೊಡೋದು ಮೋಸ್ಟ್ ಆಫ್ ದಿ ಇನ್ಶೂರೆನ್ಸ್ ಪ್ರಾಡಕ್ಟ್ಸ್ ಜಾಸ್ತಿ ಕೊಡಲ್ಲ. ಹಾಗಾಗಿ ಮುಖ್ಯವಾಗಿ ರಿಸ್ಕ್ ಕವರೇಜ್ಗೋಸ್ಕರ ತಗೋಬೇಕು. ಟ್ಯಾಕ್ಸ್ ಬೆನಿಫಿಟ್ಸ್ ಎಲ್ಲ ಖಂಡಿತ ತಗೋಬಾರ್ದು. ಟ್ಯಾಕ್ಸ್ ಬೆನಿಫಿಟ್ ಇದೆ, ಯಾಕೆಂದ್ರೆ 80 ಸಿ ಅಲ್ಲಿ ಕೆಲವ್ರಿಗೆ ಇವಾಗೆಲ್ಲ ನ್ಯೂ ರೆಜಿಮ್ ಎಲ್ಲ ಬಂದಾಗ ಅದನ್ನು ಬೇಕಾಗಿರಲ್ಲ. ಓಲ್ಡ್ ರೆಜಿಮ್ ಅಂತ ಇದೆ, ಹೊಸ ಓಲ್ಡ್ ರೆಜಿಮ್ ಇದ್ದಾಗ ಏನಾಗುತ್ತೆ, ಕೆಲವೊಂದು ಟ್ಯಾಕ್ಸ್ ಬೆನಿಫಿಟ್ ಬರೋ ಚಾನ್ಸಸ್ ಇರುತ್ತೆ. ಅದು 80 ಸಿ ಅಲ್ಲಿ ಬರುತ್ತೆ. ಅದ ನಂತರ ಒಂದು ಇನ್ವೆಸ್ಟ್ಮೆಂಟ್ ಮಾಡ್ಬೇಕಾದ್ರೆ ಪ್ರೀಮಿಯಂ ಪೇಮೆಂಟ್ ಮಾಡಿದಾಗ 80 ಸಿ ಅಲ್ಲಿ ರಿಡಕ್ಷನ್ ಮಾಡ್ಕೋಬಹುದು. ವಾಪಸ್ ಬರ್ಬೇಕಾದ್ರೆ ಈಗ ಟರ್ಮ್ ಇನ್ಶೂರೆನ್ಸ್ ಅಲ್ಲಿ ಹೇಗಿದ್ರು ಅದರಿಂದ ಪೇಮೆಂಟ್ ಬಂತು ಅಂತ ಅಂದ್ರೆ ಒಂದು ಸರ್ಟನ್ ಕಂಡೀಷನ್ಸ್ ಇದೆ, ಬಂತು ಅಂದ್ರೆ ಅದೆಲ್ಲ ಸೆಕ್ಷನ್ 1010D ಅಂತ ಅದ್ರಲ್ಲೂ ಟ್ಯಾಕ್ಸ್ ಬೆನಿಫಿಟ್ ಬರುತ್ತೆ. ಹೆಲ್ತ್ ಇನ್ಶೂರೆನ್ಸ್ ಮತ್ತೆ ಕ್ರಿಟಿಕಲ್ನೆಸ್ ಇನ್ಶೂರೆನ್ಸ್ ಏನ್ ಪ್ರೀಮಿಯಂ ಕೊಡ್ತೀವಿ ಅದಕ್ಕೂ ಕೂಡ 80D ಸೆಕ್ಷನ್ 80D ಅಲ್ಲಿ ಅಪ್ ಟು 25,000 ತನಕ ಇಂಡಿವಿಜುವಲ್ ಫ್ಯಾಮಿಲಿಗೆ, ಅಥವಾ ಲೆಸ್ ದೆನ್ 60 ಇಯರ್ಸ್ ಇದ್ದವ್ರಿಗೆ. ಮೋರ್ ದೆನ್ 60 ಇಯರ್ಸ್ ಏಜ್ ಇದ್ದವ್ರಿಗೆ 50,000 ರೂಪಾಯಿ ತನಕ ನಾವು ಡಿಡಕ್ಷನ್ ಕ್ಲೈಮ್ ಮಾಡ್ಬೋದು. ಸೆಕ್ಷನ್ 80D ಅಂತ ಹೇಳ್ತೀವಿ. ಹೆಲ್ತ್ ಇನ್ಶೂರೆನ್ಸ್ ಕ್ಲೈಮ್ ಮಾಡ್ಬೋದು, ಲೈಫ್ ಇನ್ಶೂರೆನ್ಸ್ ಮಾಡ್ಬೋದು. ಬಟ್ ನಮ್ಗೆ ನಾವು ಮುಖ್ಯವಾಗಿ ನಾನು ಮೊದಲೇ ಹೇಳಿದಾಗೆ ಯಾವುದೇ ಹೆಲ್ತ್ ಇನ್ಶೂರೆನ್ಸ್ ಇರ್ಬೋದು, ಟರ್ಮ್ ಇನ್ಶೂರೆನ್ಸ್ ಇರಬಹುದು, ನಾವು ತಗೋಬೇಕಾಗಿರೋ ರಿಸ್ಕ್ ಕವರೇಜ್ಗೋಸ್ಕರ. ರಿಸ್ಕ್ ಕವರೇಜ್ ತಗೊಂಡು ಸೆಕೆಂಡ್ ಬೆನಿಫಿಟ್ ಬೈ ಪ್ರಾಡಕ್ಟ್ ಆಗಿ ನಾವು ಟ್ಯಾಕ್ಸ್ ಬೆನಿಫಿಟ್ ಬರುತ್ತೆ. ಮುಖ್ಯವಾಗಿ ಟ್ಯಾಕ್ಸ್ ಬೆನಿಫಿಟ್ಗೋಸ್ಕರ ನಾವು ಯಾವುದೇ ಕಾರಣ ತಗೋಬಾರದು ಅನ್ನೋದೊಂದು ಕಿವಿ ಮಾತು. ಸೊ ನಾವು ಲಿಸ್ಟ್ ಮಾಡ್ಕೊಂಡಿದ್ದ ಪ್ರಶ್ನೆಗಳಿಷ್ಟು. ಇದು ಬಿಟ್ಟು ನಮ್ಮ ವೀಕ್ಷಕರಿಗೆ ನೀವೇನಾದ್ರೂ ತಿಳಿಸೋದಿದೆಯಾ ಸರ್? ಮುಖ್ಯವಾಗಿ ಇನ್ಶೂರೆನ್ಸ್ ತಗೋಬೇಕಾದ್ರೆ ಏನಾಗುತ್ತೆ, ಮಿಸ್ಲೀಡಿಂಗ್ ಇನ್ಫಾರ್ಮೇಶನ್ ಇರುತ್ತೆ. ಕೆಲವೊಂದೆಲ್ಲ ಇಷ್ಟು ವರ್ಷ ಕಟ್ಟಿದ್ರೆ ಸಾಕು, ಇಷ್ಟು ಆದ್ಮೇಲೆ ನಿಮಗೆ ಗ್ಯಾರಂಟಿ ಆಗಿ ಇಷ್ಟು ಬರ್ತಾ ಇರುತ್ತೆ ಅಂತ ಕೆಲವೊಂದು ಪರ್ಸೆಂಟೇಜ್ ಎಲ್ಲ ರೇಟ್ ಆಫ್ ರಿಟರ್ನ್ 10% 20% ಎಷ್ಟೊಂದೆಲ್ಲ ಹಾಕಿ ಅದ್ರ ಕ್ಯಾಲ್ಕುಲೇಷನ್ ಮಾಡ್ಲಿಕ್ಕೆ ಅಟ್ರಾಕ್ಷನ್ ಎಲ್ಲ ತುಂಬಾ ಇರುತ್ತೆ. ಆ ಮಿಸ್ಲೀಡಿಂಗ್ ಇನ್ಫಾರ್ಮೇಶನ್ ಅವಾಯ್ಡ್ ಮಾಡಬೇಕು. ತಗೋಬೇಕಾದ್ರೆ ಆದಷ್ಟು ಬ್ರೋಷರ್ಸ್ ಎಲ್ಲ ಓದಿ ಅದನ್ನ ಸರಿಯಾದ ರೀತಿಯಲ್ಲಿ ನನಗೆ ಬೇಕಾಗಿದ್ದು ಇನ್ಶೂರೆನ್ಸಾ ಅಥವಾ ಅದ್ರಲ್ಲಿ ನನಗೆ ಡೀಟೇಲ್ಸ್ ಎಲ್ಲ ನನ್ಗೆ ಏನ್ ರಿಕ್ವೈರ್ಮೆಂಟ್ ಇದೆ ಅದೆಲ್ಲ ಇದ್ರಲ್ಲಿ ಇದೆಯಾ ಅಂತ ನೋಡಿ ತಗೋಬೇಕಾಗತ್ತೆ. ಜನರಲಿ ನಾವು ಮೊದಲೇ ಹೇಳಿದಾಗ ನೀವು ರಿಸ್ಟ್ರಿಕ್ಟ್ ಇನ್ಶೂರೆನ್ಸ್ ಅಂದ ತಕ್ಷಣ ಓನ್ಲಿ ಪ್ಯೂರ್ ಟರ್ಮ್ ಇನ್ಶೂರೆನ್ಸ್, ಬೇರೆದನ್ನ ಅವಾಯ್ಡ್ ಮಾಡೋದು ತುಂಬಾ ಒಳ್ಳೇದು. ಪ್ಯೂರ್ ಟರ್ಮ್ ಇನ್ಶೂರೆನ್ಸ್ ಮತ್ತೆ ಲೈಫ್ ಇನ್ಶೂರೆನ್ಸ್ ಬಂದಾಗ ಪ್ಯೂರ್ ಟರ್ಮ್ ಇನ್ಶೂರೆನ್ಸ್, ಹೆಲ್ತ್ ಇನ್ಶೂರೆನ್ಸ್ ಬಂದಾಗ ಜನರಲಿ ಅದರಲ್ಲಿ ಬೆನಿಫಿಟ್ಸ್ ಏನಿದೆ ಅಂತ ನೋಡ್ಬೇಕಾಗತ್ತೆ. ನೋಡಿ ಇನ್ಶೂರೆನ್ಸ್ ತಗೋಬೇಕು. ಜನರಲ್ ಏನಾಗುತ್ತೆ, ಇನ್ಶೂರೆನ್ಸ್ ಏಜೆಂಟ್ ಇರ್ಬೋದು, ರೆಪ್ರೆಸೆಂಟೇಟಿವ್ ಇರ್ಬೋದು, ಇನ್ಶೂರೆನ್ಸ್ ಕಂಪನಿ ರೆಪ್ರೆಸೆಂಟೇಟಿವ್ ಇರ್ಬೋದು, ಗೊತ್ತಿಲ್ಲದೆ ಅವ್ರಿಗೆ ಎಕ್ಸ್ಟ್ರಾ ಇನ್ಫಾರ್ಮೇಶನ್ ಕೊಟ್ಟು ಪ್ರಾಮಿಸಸ್ ಎಲ್ಲ ಜಾಸ್ತಿ ಆಗಿರುತ್ತೆ. ಆ ಪ್ರಾಮಿಸಸ್ ಆದಷ್ಟು
ಪ್ರಾಮಿಸ್ ಮಾಡ್ಬೇಕಾದ್ರೆ ನನಗೆ ಇದು ನಿಜವಾಗ್ಲೂ ಆಗುತ್ತಾ ಅಂತ ಹೇಳಿ ಯೋಚನೆ ಮಾಡಿ ಮಾಡ್ಬೇಕಾಗತ್ತೆ. ಯಾವುದೇ ಕಾರಣದಿಂದ ಟ್ಯಾಕ್ಸ್ ಸೇವಿಂಗ್ಗೋಸ್ಕರ ಅಂತ ಇನ್ಶೂರೆನ್ಸ್ ಮೊದಲೇ ತಗೋಬಾರ್ದು. ರಿಸ್ಕ್ ಕವರೇಜ್ ಬಿಟ್ಟರೆ ಬೇರೆ ಏನೋ ಆಪ್ಷನ್ ಇರೋ ತರ ಇರ್ಬಾರ್ದು. ಕೆಲವೊಂದ್ಸರಿ ಏನಾಗುತ್ತೆ, ಈ ಪ್ರಾಡಕ್ಟ್ ಕ್ಲೋಸ್ ಆಗ್ತಾ ಇದೆ, 31ನೇ ತಾರೀಕಿಗೆ ಕ್ಲೋಸ್ ಆಗುತ್ತೆ, 25ನೇ ತಾರೀಕು ಕ್ಲೋಸ್ ಆಯ್ತು, ಲಾಸ್ಟ್ ಆಮೇಲೆ ಮತ್ತೆ ಬರಲ್ಲ ಪ್ರಾಡಕ್ಟ್ ಅಂತ ಎಷ್ಟೋ ಜನ ಇನ್ಶೂರೆನ್ಸ್ ಸೇಲ್ ಮಾಡೋಂಥ ತುಂಬಾ ಉದಾಹರಣೆಗಳನ್ನ ನೋಡಿದೀವಿ. ಆದಷ್ಟು ಆ ತರ ಅವಾಯ್ಡ್ ಮಾಡೋದು ಒಳ್ಳೇದು. ಈಗ ಟರ್ಮ್ ಇನ್ಶೂರೆನ್ಸ್ ಯಾವಾಗ್ಲೂ ಇರುತ್ತೆ. ಇನ್ನು ಹೆಲ್ತ್ ಇನ್ಶೂರೆನ್ಸ್ ಇರ್ಬೋದು, ಕ್ರಿಟಿಕಲ್ ಇಲ್ನೆಸ್, ಪರ್ಸನಲ್ ಆಕ್ಸಿಡೆಂಟ್ ಪ್ರತಿ ಸಲ ಇರುತ್ತೆ, ಯಾವ್ದು ಕ್ಲೋಸ್ ಆಗದೆ ಅಂತ. ಹೊಸ ಪ್ರಾಡಕ್ಟ್ ಬರ್ಬೋದು, ಬಟ್ ನಮಗೆ ಮುಖ್ಯವಾಗಿ ಏನ್ ಬೇಕು, ಪ್ಯೂರೆಸ್ಟ್ ಪ್ಲೈನ್ ವೆನಿಲಾ ಪ್ರಾಡಕ್ಟ್ ಅಂತ ಏನ್ ಹೇಳ್ತೀವಿ, ಟರ್ಮ್ ಇನ್ಶೂರೆನ್ಸ್, ಅದು ಮೋರ್ ದೆನ್ ಸಫಿಶಿಯಂಟ್. ಯು ಡೋಂಟ್ ರಿಕ್ವೈರ್ ಎನಿ ಅದರ್ ಇನ್ಶೂರೆನ್ಸ್. ನಾವು ಇನ್ಶೂರೆನ್ಸ್ ಏನಕ್ಕೆ, ನಮ್ಮ ಫ್ಯಾಮಿಲಿ ನಮ್ಮ ಇನ್ಕಮ್ ಏನ್ ಡಿಪೆಂಡ್ ಆಗಿದೆ, ಆ ಡಿಪೆಂಡೆನ್ಸ್ಗೆ ಏನು ತೊಂದರೆ ಫೈನಾನ್ಸಿಯಲ್ ಏನು ತೊಂದರೆ ಆಗ್ಬಾರ್ದು ಅಂತ ಹೇಳಿ ನಾವು ಇನ್ಶೂರೆನ್ಸ್ ತಗೋಬೇಕು ಹೊರತು ಬೇರೆ ಯಾವ್ದೇ ಕಾರಣದಿಂದ ನಾವು ಇನ್ಶೂರೆನ್ಸ್ ಬೇಕಿಲ್ಲ. ಟ್ಯಾಕ್ಸ್ ಸೇವಿಂಗ್ ಆಗ್ಲಿ ಅಥವಾ ಸೇವಿಂಗ್ಸ್ಗೋಸ್ಕರ ಆಗ್ಲಿ. ಸೇವಿಂಗ್ಸ್ ತುಂಬಾ ಪ್ರಾಡಕ್ಟ್ಸ್ಗಳಿದೆ, ಮಾರ್ಕೆಟ್ ಅಲ್ಲಿ ತುಂಬಾ ಪ್ರಾಡಕ್ಟ್ಸ್ ಇದೆ, ಇನ್ಶೂರೆನ್ಸ್ ಪ್ರಾಡಕ್ಟ್ ತಗೋಬೇಕಂತ ಏನಿಲ್ಲ. ಮುಖ್ಯವಾಗಿ ಇಷ್ಟನ್ನ ನಾವು ಫಾಲೋ ಮಾಡಿದ್ರೆ ಮಿಸ್ಲೀಡಿಂಗ್ ಅಡ್ವರ್ಟೈಸ್ಮೆಂಟ್ಗೆಲ್ಲ ಆದಷ್ಟು ಫಾಲೋ ಮಾಡ್ಬೋದು. ಎಷ್ಟೋ ಸಲ ವಾಟ್ಸಪ್ ಅಲ್ಲಿ ಫಾರ್ವರ್ಡ್ ಆಗ್ತಾ ಇರುತ್ತೆ, ಅಲ್ಲಿಂದ ಇಲ್ಲಿ ಕಳಿಸ್ತಾ ಇರುತ್ತೆ, ಕ್ಲೋಸ್ ಆಗ್ತಾ ಇದೆ, ಇಷ್ಟು ರಿಟರ್ನ್ ಕೊಡುತ್ತೆ ಅಂತ ಹೇಳಿ. ಅದೆಲ್ಲ ನಮ್ಗೆ ಗೊತ್ತಿರೋ ಯಾವುದೇ ಟ್ರೆಡಿಷನಲ್ ಇನ್ಶೂರೆನ್ಸ್ ಪ್ಲಾನ್ ಆದ್ರೂ ಕೂಡ ಸೇವಿಂಗ್ಸ್ ಪ್ಲಾನ್ ಅಂತ ತಗೊಂಡ್ರೆ 5-6% ಗಿಂತ ಜಾಸ್ತಿ ರಿಟರ್ನ್ ಕೊಡಕ್ಕೆ ಚಾನ್ಸ್ ಇಲ್ಲ. ಯಾಕಂದ್ರೆ ಆ ಇನ್ವೆಸ್ಟ್ಮೆಂಟ್ ಕಲೆಕ್ಟ್ ಮಾಡಿದ್ರು ಕೂಡ ಬೇರೆ ಕಡೆ ಇನ್ವೆಸ್ಟ್ ಮಾಡ್ಬೇಕಲ್ಲ, ಗೌರ್ಮೆಂಟ್ ಸೆಕ್ಯೂರಿಟೀಸ್ ಅಲ್ಲಿ ಇನ್ವೆಸ್ಟ್ ಮಾಡ್ಬೇಕು, ಮಾಡಿದಾಗ ಅಷ್ಟು ರಿಟರ್ನ್ಸ್ ಬಂದಿರಲ್ಲ. ಹಾಗಾಗಿ ಅದಕ್ಕಿಂತ ಜಾಸ್ತಿ 5-6% ಗಿಂತ ಜಾಸ್ತಿ ರಿಟರ್ನ್ ಎಕ್ಸ್ಪೆಕ್ಟ್ ಮಾಡಕ್ಕಾಗಲ್ಲ. ಅಂದ್ರೆ ಅದರಲ್ಲಿ ಗ್ರೋತ್ ಎಕ್ಸ್ಪೆಕ್ಟ್ ಮಾಡಕ್ಕಾಗಲ್ಲ. ಅದಕ್ಕಿಂತ ಜಾಸ್ತಿ ಕೊಡುವಂಥದ್ದು ಬೇರೆ ಪ್ರಾಡಕ್ಟ್ಸ್ಗಳಿದೆ. ಅದನ್ನ ಹಾಗಾಗಿ ಇನ್ಶೂರೆನ್ಸ್ ಯಾವಾಗಲೂ ರಿಸ್ಕ್ ಅಂತ ಇಟ್ಕೋಬೇಕು ಹೊರತು ಬೇರೆ ಯಾವುದೇ ಕಾರಣದ ಇನ್ಶೂರೆನ್ಸ್ ತಗೊಳ್ಳೋದನ್ನ ಅವಾಯ್ಡ್ ಮಾಡ್ಬೇಕು. ಓಕೆ, ಓಕೆ. ತುಂಬಾ ಥ್ಯಾಂಕ್ಸ್ ಸರ್. ಇನ್ಶೂರೆನ್ಸ್ ಬಗ್ಗೆ ನಮಗೆ ಸಾಕಷ್ಟು ವಿಷಯಗಳನ್ನ ತಿಳಿಸ್ಕೊಟ್ರಿ. ಹೋಪ್ಫುಲಿ ನಮ್ಮ ವೀಕ್ಷಕರಿಗೂ ಇದು ಯೂಸ್ ಆಗುತ್ತೆ ಅಂತ ಅನ್ಕೋತೀನಿ. ಇನ್ ಕೇಸ್ ನೀವು ಇನ್ಶೂರೆನ್ಸ್ ಮಾಡಿಸಿಲ್ಲ ಅಂದ್ರೆ ಈಗಲೇ ಹೋಗಿ ನಿಮ್ಗೆ ಯಾವ್ದು ಸೂಟ್ ಆಗುತ್ತೆ ಆ ಇನ್ಶೂರೆನ್ಸ್ನ ದಯವಿಟ್ಟು ಮಾಡಿಸಿ. ಸರ್, ನಿಮ್ಮ ಸಮಯನ ನಮಗಾಗಿ ಮೀಸಲಿಟ್ಟಿದ್ದಕ್ಕೆ ಧನ್ಯವಾದಗಳು ಸರ್. ಥ್ಯಾಂಕ್ ಯು, ಧನ್ಯವಾದಗಳು. 64 ಚಾನೆಲ್ ವೀಕ್ಷಕರಿಗೂ ಈ ವಿಡಿಯೋ ವೀಕ್ಷಿಸಿದ್ದಕ್ಕೆ ಧನ್ಯವಾದಗಳು. ಹಣಕಾಸು ನಿರ್ವಹಣೆಯ ಬಗ್ಗೆ ಹೆಚ್ಚಿನ ಮಾಹಿತಿಗಾಗಿ ನೀವು ಯುವರಾಜ ಅವರನ್ನು ಸಂಪರ್ಕಿಸಬಹುದು. ಅವರ ಕಾಂಟ್ಯಾಕ್ಟ್ ಡೀಟೇಲ್ಸ್ ಡಿಸ್ಕ್ರಿಪ್ಷನ್ನಲ್ಲಿ ಕೊಡಲಾಗಿದೆ.